everyone fine. ಪಂಚಾಯಿತಿ ಉಪಾಧ್ಯಕ್ಷ ಅಧಿಕಾರ ಸ್ವೀಕರಿಸುವ ವೇಳೆ ಮುಸ್ಲಿಂ ಮೌಲ್ವಿ ಪ್ರಾರ್ಥನೆ ಸಲ್ಲಿಸಲಾಗಿದೆ. ಪಂಚಾಯಿತಿ ಕಚೇರಿಯಲ್ಲಿ ಧಾರ್ಮಿಕ ಚಟುವಟಿಕೆಯ ಹಿನ್ನೆಲೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಗಂಗೊಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಘಟನೆ ನಡೆದಿದೆ. ಕಾಂಗ್ರೆಸ್ ಎಸ್ಡಿಪಿಐ ಅಧಿಕಾರ ಹಂಚಿಕೆ ವೇಳೆ ಮೌಲ್ವಿಯಿಂದ ಪ್ರಾರ್ಥನೆಯನ್ನು ಮಾಡಲಾಗಿದೆ. ಪಂಚಾಯಿತಿಯಲ್ಲಿ ಮುಸ್ಲಿಂ ಮೌಲ್ವಿ ದುವಾ ಮಾಡಿಸಿದ ಎಸ್ಡಿಪಿಐ ಮುಖಂಡರು ಕಾಂಗ್ರೆಸ್ ಸದಸ್ಯೆ ಜಯಂತಿ ಖಾರ್ವಿ ಎಂಬುವರಿಗೆ ಅಧ್ಯಕ್ಷ ಸ್ಥಾನ ಒಲಿದಿತ್ತು. ಎಸ್ಡಿಪಿಐ ಬೆಂಬಲಿತ ಸದಸ್ಯ ತಬ್ರೇಜ್ ಎಂಬಾತನಿಗೆ ಉಪಾಧ್ಯಕ್ಷ ಸ್ಥಾನ ನೀಡಲಾಗಿತ್ತು. ಉಪಾಧ್ಯಕ್ಷನ ಅಧಿಕಾರ ಸ್ವೀಕಾರ ವೇಳೆ ಮೌಲ್ವಿ ಕರೆಸಿ ಪ್ರಾರ್ಥನೆ ಮಾಡಲಾಗಿದೆ. ಮುಸ್ಲಿಂ ಮೌಲ್ವಿ ದುವಾ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಇದೀಗ ತೀವ್ರ ರೀತಿಯಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಒಂದು ಸರ್ಕಾರಿ ಕಚೇರಿಯನ್ನು ಒಂದು ಧಾರ್ಮಿಕ ಚಟುವಟಿಕೆಯಲ್ಲಿ ಬಳಸಿಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ. ಯಾವ್ಯಾವ ಕೆಲಸ ಎಲ್ಲೆಲ್ಲಿ ಮಾಡಬೇಕೋ ಅಲ್ಲಲ್ಲೇ ಮಾಡಬೇಕು. ಅದನ್ನು ಹೊರತುಪಡಿಸಿ ಬೇರೆ ಆದರೆ ಈ ಥರದ ಸಮಸ್ಯೆಗಳು ಎದುರಾಗತ್ತೆ. ಇದು ಸರ್ಕಾರಿ ಕಚೇರಿ, ಇದು ಯಾವುದೋ ಮಂದಿರವೋ ಮಸೀದಿಯೋ ಚರ್ಚೋ ಅಲ್ಲ. ಸರ್ಕಾರಿ ಕಚೇರಿ ಅಂದಮೇಲೆ ಸರ್ಕಾರಿ ಕೆಲಸ ಕಾರ್ಯಗಳಿಗೆ ಮಾತ್ರ ಸೀಮಿತವಾಗಿರಬೇಕು. ನೀವು ದೇವರನ್ನು ನಂಬ್ತೀರಾ, ಪ್ರಾರ್ಥನೆ ಮಾಡ್ತೀರಾ ಅಂದರೆ ನಿಮ್ಮದೇ ಆದಂಥ ಮಂದಿರಗಳಿರುತ್ತೆ, ಮಸೀದಿಗಳಿರುತ್ತೆ, ಚರ್ಚ್ಗಳಿರುತ್ತೆ. ಅಲ್ಲಿ ಹೋಗಿ ಎಷ್ಟು ಹೊತ್ತು ಬೇಕಾದ್ರೂ ಪ್ರಾರ್ಥನೆ ಮಾಡ್ಬೋದು. ಕಚೇರಿಗಳಲ್ಲಿ ಏನು ಕೆಲಸ ಮಾಡಬೇಕು, ಯಾವುದಕ್ಕೆ ಆ ಕಚೇರಿಗಳು ಸೀಮಿತವಾಗಿರುತ್ತೆ, ಅದಕ್ಕೆ ಮಾತ್ರ ಸೀಮಿತ ಆಗಿರಬೇಕು. ಯಾಕಂದರೆ ಇವತ್ತು ಇವ್ರು ಮಾಡಿದ್ದಾರೆ, ನಾಳೆ ಇನ್ನೊಬ್ಬರು ಮಾಡ್ತಾರೆ, ನಾಡಿದ್ದು ಮತ್ತೊಬ್ಬರು ಮಾಡ್ತಾರೆ. ದಿನದ 24 ಗಂಟೆಯೂ ಹೋಮ ಹವನ ಭಜನೆ ದುವಾ ಪ್ರೇಯರು ಇದನ್ನೇ ಮಾಡ್ಕೊಂಡಿದ್ರೆ ಸರ್ಕಾರಿ ಕಚೇರಿ ಅಂತ ಯಾಕೆ ಕರೀತಾರೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಸರ್ಕಾರಿ ಕಟ್ಟಡಗಳಲ್ಲಿ ಏನು ಕೆಲಸ ಮಾಡಬೇಕು ಅದೇ ಕೆಲಸ ಮಾಡಬೇಕು. ಅದನ್ನು ಹೊರತುಪಡಿಸಿ ಬೇರೆ ಇನ್ನೇನೇ ಮಾಡಿದ್ರು ಯಾರೇ ಮಾಡಿದ್ರು ಅದು ತಪ್ಪು. ಇದು ನಾಯಕರುಗಳಿಗೆ ಗೊತ್ತಿರಲಿಲ್ವಾ? ಈಗ ಯಾವ ರೀತಿಯಾದಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ? ರೀತಿ ನಿಜವಾಗ್ಲೂ ಒಂದು ಸರ್ಕಾರಿ ಕಟ್ಟಡದಲ್ಲಿ ಯಾವುದೇ ರೀತಿ ಒಂದು ಧಾರ್ಮಿಕ ಚಟುವಟಿಕೆಗಳನ್ನ ನಡೆಸಬಾರದು ಮತ್ತು ಇನ್ನೊಬ್ಬರ ಭಾವನೆಗೆ ಧಕ್ಕೆ ಆಗಬಾರ್ದು ಅನ್ನುವಂತಹ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತದ್ದು ಬಹಳ ಮುಖ್ಯವಾಗುತ್ತೆ. ಆದ್ರೆ ಇದಕ್ಕೆ ತದ್ವಿರುದ್ಧವಾಗಿ ಕುಂದಾಪುರ ಅಂದ್ರೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಗಂಗೊಳ್ಳಿ ಗ್ರಾಮ ಪಂಚಾಯತ್ ನಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಇಲ್ಲಿ ಕಾಂಗ್ರೆಸ್ ಮತ್ತು ಎಸ್ಡಿಪಿಐ ಎರಡು ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಮೈತ್ರಿ ಅಧಿಕಾರವನ್ನ ವಹಿಸಿಕೊಂಡಿದ್ರು. ಅಧಿಕಾರವನ್ನು ಸ್ವೀಕರಿಸುವ ಸಂದರ್ಭ ಉಪಾಧ್ಯಕ್ಷ ಸ್ಥಾನವನ್ನ ಎಸ್ಡಿಪಿಐ ನಾಯಕರಿಗೆ ನೀಡಲಾಗಿತ್ತು. ಆ ಎಸ್ಡಿಪಿಐ ನಾಯಕ ತಬ್ರಾಜ್ ಅನ್ನುವಂಥವರು ಅಧಿಕಾರವನ್ನ ಸ್ವೀಕರಿಸುವಂತ ಸಂದರ್ಭ ಒಂದು ಧರ್ಮಗುರುಗಳನ್ನ ಪ್ರಮುಖವಾಗಿ ಮೌಲ್ವಿಗಳನ್ನ ಗ್ರಾಮ ಪಂಚಾಯತ್ ಕಚೇರಿಗೆ ಕರೆಸಿ ತಮ್ಮ ಕೊಠಡಿಯಲ್ಲಿ ಕೂರಿಸಿ ಅದು ಕೂಡ ಪಕ್ಕದಲ್ಲಿ ಕೂರಿಸಿ ದುವಾವನ್ನ ಮಾಡುವಂತಹ ಒಂದು ಕೆಲಸವನ್ನ ಮಾಡಿದ್ರು. ದುವಾ ಒಂದು ಪ್ರಾರ್ಥನೆಯನ್ನ ಮಾಡಿರುವಂತದ್ದು. ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ರು. ಸೊ ಈ ಸಂದರ್ಭ ಈ ಒಂದು ವಿಡಿಯೋ ಏನಿದೆ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದಂತಹ ಹಿನ್ನೆಲೆ ವ್ಯಾಪಕವಾದ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಪ್ರಮುಖವಾಗಿ ವಿರೋಧ ಪಕ್ಷವಾಗಿರುವಂತಹ ಬಿಜೆಪಿಯ ಸದಸ್ಯರು ಕೂಡ ಇದರ ವಿರುದ್ಧ ಒಂದು ಆಕ್ಷೇಪವನ್ನ ಎತ್ತುತ್ತಾ ಇರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.